ದೆಹಲಿ ಕರ್ನಾಟಕ ಸಂಘದ ಕರ್ಮಕಾಂಡ. ದೆಹಲಿ ಕರ್ನಾಟಕ ಸಂಘದ ಚುನಾವಣೆ ಕೆಲವೇ ದಿನಗಳು ಬಾಕಿ ಇರುವ ಸಂದರ್ಭದಲ್ಲಿ ಹಾಲಿ ಅಧ್ಯಕ್ಷ ಸಿಇ ನಾಗರಾಜ್ ದೆಹಲಿ ಕರ್ನಾಟಕ ಸಂಘ ಸದಸ್ಯರ ಮೇಲೆ ತಮ್ಮ ದರ್ಪ ತೋರಿಸಿದ್ದಾರೆ. ಸಿಎ ನಾಗರಾಜ್ ದರ್ಪಕ್ಕೆ ಕಾರಣ ಸಂಘಕ್ಕೆ ಯಾರು ಎಷ್ಟು ಅನುದಾನ ತಂದಿದ್ದಾರೆ ಎಂದು ಸಂಘದ ಬಹಿರಂಗ ಸಭೆಯಲ್ಲಿ ಸಂಘದ ಸದಸ್ಯರ ಮೇಲೆ ಅರಚಾಟ ಕಿರುಚಾಟ, ಕೊನೆಗೆ ಬಹಿಷ್ಕಾರ ಸೂತ್ರ ಪ್ರಯೋಗವನ್ನ ಮಾಡಿದ್ದಾರೆ. ದೆಹಲಿ ಕರ್ನಾಟಕ ಸಂಘದ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸುವುದು ಇವರ ಮುಖ್ಯ ಗುರಿಯಲ್ಲ. ಇವರಿಗೆ ಅನುದಾನದ ಚಿಂತೆ. ಕರ್ನಾಟಕ ಸಂಘದ ಕಾರ್ಯಕ್ರಮಕ್ಕೆ ಯಾರನ್ನು ಕರೆಸಬೇಕು, ಹೇಗೆ ಮಾಡಬೇಕು ಎಂದು ಸಂಘದ ಸದಸ್ಯರು ಚರ್ಚೆ ಮಾಡುತ್ತಿದ್ರೆ ಸಿಎ ನಾಗರಾಜ್ ಸಂಘದ ಸದಸ್ಯರಿಗೆ ಅವಮಾನ ಮಾಡಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿಗಳು ಹೊರ ರಾಜ್ಯದಲ್ಲಿ ನಮ್ಮ ರಾಜ್ಯದ ನಾಡು, ನುಡಿ, ಜಲಗಳ ಬಗ್ಗೆ ಕಾಳಜಿ ಇರಬೇಕು. ಆದರೆ ಈ ಸಿಎ ನಾಗರಾಜ್ ಅದನ್ನೆಲ್ಲ ಮರೆತು ಅನುದಾನದ ಬಗ್ಗೆ ಮಾತನಾಡುತ್ತಾ ನಮ್ಮ ರಾಜ್ಯದ ಮಾನ ಹೊರ ರಾಜ್ಯದಲ್ಲಿ ಹರಾಜು ಹಾಕಿದ್ದಾರೆ. ಇವರ ದರ್ಪ ತೋರಿಡುವುದು ಡಾಕ್ಟರೇಟ್ ವೆಂಕಟಾಚಲ ಹೆಗಡೆ ಜೆಎನ್ಯು ಯೂನಿವರ್ಸಿಟಿ ಲಾ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿರುವವರ ಮೇಲೆ. ಸಿಎ ನಾಗರಾಜ್ ಅಂತಹ ವ್ಯಕ್ತಿಗಳು ಹೊರ ರಾಜ್ಯಗಳಲ್ಲಿ ಮತ್ತೊಮ್ಮೆ ಕರ್ನಾಟಕ ಸಂಘದ ಅಧ್ಯಕ್ಷರಾಗಲು ನೀವು ಇಷ್ಟಪಡುತ್ತೀರಾ? ಯೋಚನೆ ಮಾಡಿ. ಯಾವುದೇ ಒಂದು ಸಂಘದ ಅಧ್ಯಕ್ಷರಾದವರಿಗೆ ಬಹುಮುಖ್ಯವಾಗಿ ಇರಬೇಕಾದದ್ದು ತಾಳ್ಮೆ. ಅದು ಇವರಿಗೆ ಇಲ್ಲ ಎಂದು ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಗೊತ್ತಿಲ್ಲ. ನೀವು ಅವತ್ತು ಕಾರ್ಯದರ್ಶಿ ಆಗಿದ್ರಿ, 15 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಿ. 45 ಲಕ್ಷ ಕೃಷ್ಣ ಮಠ ನಾನು ಕೇಳಿ, ನಾನು ಕಾರ್ಯದರ್ಶಿ ಆಗಿದ್ದಾಗ 15 ಲಕ್ಷ ನಾವು ಮಾಡಿದ್ರೆ SM ಕೃಷ್ಣ ಗವರ್ಮೆಂಟ್ ಅವರು 1 ಕೋಟಿ ಕೊಟ್ಟಿದ್ದಾರೆ. ತಪ್ಪು. ಆ ಕಾರ್ಯಕ್ರಮಕ್ಕೆಲ್ಲ ಕೊಟ್ಟಿರೋದು ಸುಳ್ಳು ಸುಳ್ಳು ಸುಳ್ಳು. ಆ ಕಾರ್ಯಕ್ರಮ ಕೊಟ್ಟಿಲ್ಲ. ತಪ್ಪು. ಈ ತರ ನಾವು ಕಾರ್ಯದರ್ಶಿ ಆಗಿದ್ದಾಗ ರಾಜ್ಕುಮಾರ್ ಬಂದ್ರು, ಒಳ್ಳೆ ಕಾರ್ಯಕ್ರಮ ಮಾಡಿದ್ವಿ. ಎಷ್ಟಂದ್ರಿ? ಕೇಳಿ ನಮ್ಮ ಎಷ್ಟಂದ್ರಿ? ನಿಮ್ಮ ಬಹಿಷ್ಕಾರ ನಿಮ್ಮ ಸಸ್ಪೆಂಡ್ ಮಾಡ್ಬೇಕು. ನಾವು ಸಸ್ಪೆಂಡ್ ಮಾಡ್ಬೇಕಾಗಿತ್ತು. ತಪ್ಪು ಮಾಡಿದ್ವಿ ನಾವು. ಈಗ ನೋಡಿ, ಈ ರೀತಿಯಲ್ಲಿ ಏನಾದ್ರು ಮಾಡಿದ್ರೆ ದಯವಿಟ್ಟು ಸಭೆಗೆ ಅಗೌರವ ಕೊಟ್ರೆ ನಾನು ದಯವಿಟ್ಟು ಕೇಳಿ, ವೆಂಕಟಾಚಲ ಅವ್ರು ಮಾತಾಡ್ತಿದ್ರೆ ಅವ್ರು ಮಾತಾಡ್ಬೇಕು. ಈ ರೀತಿಯಲ್ಲಿ ಮಿಸ್ಟರ್ ಕೋಲಾರ್ ಆನಂದ್ ಏನಾದ್ರು ಆದ್ರೆ ನಿಮ್ಮನ್ನ ಹೊರಗಡೆ ಹಾಕ್ತಾ ಇದೀವಿ. ಈಗಲೇ ಹೇಳ್ತಾ ಇದೀನಿ, ಸಭೆಗೆ ಅಗೌರವ ಕೊಟ್ರೆ ಹೊರಗಡೆ ಹಾಕ್ಬೇಕಾಗುತ್ತೆ. ಮೇಡಮ್ ದಯಮಾಡಿ ಫಸ್ಟ್ ಟೈಮ್ ಸದಸ್ಯರಾಗಿದ್ರಿ, ಸಂಘದ ಬಗ್ಗೆ ತಮಗೆ ಗೊತ್ತಿಲ್ಲ, ಕೂತ್ಕೊಳ್ಳಿ. ಇಲ್ಲಾಂದ್ರೆ ಇದು 3ನೇ ಸರಿ ವೇದಿಕೆ ಬರ್ತಾ ಇದ್ರಿ ವಿತೌಟ್ ನನ್ನ ಪರ್ಮಿಷನ್. ನಮ್ಮನ್ನ ಹೊರಗಡೆ ಹಾಕ್ಬೇಕಾಗುತ್ತೆ. ಹೊರಗಡೆ ಕಳಿಸ್ಬೇಕಾಗುತ್ತೆ. ಒಂದ್ ನಿಮಿಷ ಸರ್, ದಯವಿಟ್ಟು ಒಂದ್ ನಿಮಿಷ ಮಾತಾಡಿ. ನಾನು 10 ನಿಮಿಷ ನಿಂತಿದ್ದೀನಿ. ನಾನು ಮಾತಾಡ್ಬೇಕಿಲ್ಲ. 10 ನಿಮಿಷ ಆಯ್ತು ಸರ್ ನಾನು ಕಾಲಿದ್ದು. ಸರ್ ರಾಜಣ್ಣ ಅವರಿದ್ದಾರೆ, ನೀವಿದ್ದೀರಿ. ದಯವಿಟ್ಟು 10 ನಿಮಿಷ ಆಯ್ತು. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಅವ್ರು ಮಾತಾಡ್ಬಿಟ್ಟು ಇದ್ದೀರೋ, ಆಮೇಲೆ ನೀವು ಮಾತಾಡಿ ಪ್ಲೀಸ್. 1998ರಲ್ಲಿ ನಾವು ರಾಜ್ಕುಮಾರ್ ಕಾರ್ಯಕ್ರಮ ಮಾಡಿದ್ವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.